ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮನೆ ಬಿಟ್ಟಂತೂ ಹೊರಡ್ತಾ ಇರ್ತಾಳೆ. ಅಲ್ಲ ಅಜಿತ, ಏನಾಗಿದೆ ಇವರಿಗೆ? ಇಬ್ಬರು ಪ್ರೀತಿ ಮಾಡಿ ತಾನೇ ಮದುವೆ ಆಗಿರೋದು, ಏನಾಗಿದೆ ಮನೆ ಬಿಟ್ಟು ಹೋಗೋಂಥದ್ದು? ಅಲ್ಲಮ್ಮ, ಏನಿದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಿದ್ಯಾ? ಸತ್ಯನಾ, ಏನಾಯಿತು ಅಂತಾದರೂ ನೀನಾದರೂ ಹೇಳೋ ಸತ್ಯ ಅಂತ ಹೇಳಿದ ತಕ್ಷಣ, ಅಲ್ಲ ಭೂಮಿ, ನಿಜವಾಗ್ಲೂ ನೀನು ಈ ಮನೆಗೆ ಗೌರವ ಕೊಡೋದಾಗಿದ್ದರೆ, ನನಗೆ ಗೌರವ ಕೊಡೋದಾಗಿದ್ದರೆ, ಈ ಮನೆ ಮೇಲೆ ನಿನಗೆ ಪ್ರೀತಿ ಇರೋದಾಗಿದ್ದರೆ ನೋಡು, ಯಾವುದೇ ಕಾರಣಕ್ಕೂ ನೀನು ಸುಳ್ಳು ಹೇಳ್ಬೇಡ. ನಿಮ್ಮ ಮಧ್ಯೆ ಇಬ್ಬರ ಮಧ್ಯೆ ಏನೋ ಸಮಸ್ಯೆ ಇರೋದಂತೂ ನಿಜ. ಆ ಸಮಸ್ಯೆ ಏನು ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು ಅಂತ ಹೇಳ್ಬಿಟ್ಟು ರಾಮ್ ಅವರು ಭೂಮಿ ಕೈನ ತಲೆ ಮೇಲೆ ಇಟ್ಕೊಳ್ತಾರೆ. ಅಲ್ಲಿಗೆ ಈ ದೇವಯಾನಿ ಇದ್ದವಳು ಏನು ಮಾಡ್ತಾಳೆ ಅಂತಂದರೆ, ಶಾರದಾ ರೂಮ್ಗೆ ಹೋಗ್ಬಿಟ್ಟು, ಅಲ್ಲ ಕಣೆ, ಏನೇ ನೀನು, ಏನೋ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಎದುರ್ಸಕ್ಕೆ ಹೋಗಿರ್ತಾಳೆ. ಎದುರ್ಕೋತಾರೆ ಶಾರದಮ್ಮ ಕೂಡ. ಆದರೆ ಮಗಳು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನಿನ್ನ ಮಗಳನ್ನು ಸುಮ್ಮನೆ ಬಿಡೋದಿಲ್ಲ ಅಂದ ತಕ್ಷಣ ಶಾರದಮ್ಮನಿಗೆ ಕೋಪ ಬರುತ್ತೆ. ಪರವಾಗಿಲ್ಲ ಕಣೆ, ಮಗಳು ಅಂದ ತಕ್ಷಣ ನಿನ್ನ ಮೆಮೊರಿ ಕಾರ್ಡ್ ಕೂಡ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ ಏನು ಮಾಡ್ತಾಳೆ ಅಂತಂದರೆ, ವ್ಯಂಗ್ಯವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆ ಮಾತನ್ನು ಕೇಳಿದಂಥ ಶಾರದಾ ಸುಮ್ಮನೆ ಇರ್ತಾಳ. ಮಗಳನ್ನ ಸುಮ್ಮನೆ ಬಿಡಲ್ಲ ಅಂದ ತಕ್ಷಣ ಹೋಗಿ ಕತ್ತನ್ನು ಎಸಿಗೆ ಅವಳನ್ನ ಮಂಚದ ಮೇಲೆ ಕೆಡವೆ ಬಿಡ್ತಾಳೆ. ಚಟಾರ್ ಅಂತ ಚೀರ್ತಾಳೆ ಅಂಜು. ಬಿಡಿ ಬಿಡಿ, ಅಯ್ಯೋ ಬಿಡಿ, ನಮ್ಮಮ್ಮನ ಬಿಡಿ ಅಂದ ತಕ್ಷಣ, ಏಯ್ ಶಾರದಾ ಬಿಡಿ ಬಿಡಿ ಅಂತ ದೇವಯಾನಿ ಕೂಡ ಅಂತಾಳೆ. ಅಲ್ಲಿಗೆ ಈ ಪ್ರಮಾಣ ಮಾಡಕ್ಕೆ ನಿಂತಿದ್ಲಲ್ಲ, ಆ ಕತೆ ಅಲ್ಲಿಗೆ ಗೋವಿಂದ ವೆಂಕಟರಮಣ ಗೋವಿಂದ. ಯಾಕಂದರೆ ಅವಳು ಏನು ಮಾಡ್ತಿದ್ಲು, ಸತ್ಯ ಹೇಳ್ತಿದ್ಲ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ವಿ. ಪ್ರಮಾಣ ಬೇರೆ ಮಾಡ್ತಿದ್ದಾಳೆ, ಸತ್ಯ ಹೇಳ್ತಾಳೆ, ಕಾಂಟ್ರಾಕ್ಟ್ ಮದುವೆ ವಿಷಯ ಹೊರಗೆ ಬೀಳುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಚೀರಿದ ತಕ್ಷಣ ಇದು ಶಾರದಾ ವಯಸ್ಸು, ಇದು ನಮ್ಮ ಮಂಜು ವಯಸ್ಸು ಅಂತ ಹೇಳ್ಬಿಟ್ಟು ದಡ ಅಂತ ಎಲ್ಲರೂ ರೂಮ್ ಕಡೆ ಓಡಿ ಬರ್ತಾರೆ. ನಚ್ಚುನು ಬರ್ತಾರೆ, ಅಜಿತ್ತು ಬರ್ತಾರೆ. ಅತ್ತೆ ಬಿಡಿ ಅವ್ರನ್ನ, ಬಿಡಿ ಬಿಡಿ ಅಂದರೂ ಕೂಡ ಶಾರದಮ್ಮ ಬಿಡೋದು ಇಲ್ಲ, ಗಟ್ಟಿಯಾಗಿ ಕತ್ತನ ಇಸುಕ್ತಾ ಇರ್ತಾಳೆ. ಶಾರದಾ ಬಿಡು ಅಂತ ಹೇಳ್ಬಿಟ್ಟು ಬಿಡಿಸ್ತಾರೆ. ಡೋಂಟ್ ವರಿ, ಏನಾಯಿತು ದೇವಯಾನಿ, ಕೂತ್ಕೋ ಅಂತ ಹೇಳಿ ದೇವಯಾನನ್ನು ಕುಂದಿರಿಸ್ತಾರೆ. ಅಂಜು ಕಿರ್ಚ್ಕೊಂಡಂಗಾಯ್ತಲ್ಲ ಅಂದ ತಕ್ಷಣ ಶಾರದಾ ಕೋಪದಲ್ಲಿ ತಳ್ಳಿಬಿಟ್ಲು. ಅಂಜು ಎದ್ರುಕೊಂಡು ಏಕಡೆ ಓಡೋದ್ಲೋ ಏನೋ ಅಂತ ಹೇಳ್ತಾರೆ. ಅಂಜು ಅಂತ ಕೂಗ್ತಾರೆ. ಅಷ್ಟಕ್ಕೂ ಸರಿ ಬಾ, ರೆಸ್ಟ್ ಮಾಡ್ಬಾ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾರೆ. ಇನ್ನು ನಮ್ಮ ಶಾರದಮ್ಮ ಇದ್ದರು, ಶಾರದಮ್ಮ ಏನಾಯಿತು ನಿಮಗೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ಭೂಮಿನ ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಭೂಮಿ ಅಂತ ಹೇಳ್ಬಿಟ್ಟು ಅಪ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಆಗ ಎಲ್ರಿಗೂ ಒಂಥರ ಶಾಕ್ ಆಗುತ್ತೆ ಭೂಮಿ ಜೊತೆ ಮಾತಾಡೋದು ನೋಡಿ. ಅಷ್ಟಕ್ಕೂ ಏನಾಯಿತು, ಒಂದು ನಿಮಿಷ, ಶಾರದತೆ ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದ್ಲು ಅಂತ ಹೇಳ್ಬಿಟ್ಟು ನಮ್ಮ ಅಜಿತ್ ಅವರು ಪಾಯಿಂಟ್ ಆಗ್ತಾರೆ. ಗೊತ್ತಿಲ್ಲ ಕಂದ, ಏನು ಅಂತಂದರೆ ಶಾರದಾ ಒಬ್ಬೊಬ್ಬಳೆ ರೂಮಲ್ಲಿ ಏನೇನೋ ಬಡಬಡಿಸ್ತಾ ಇದ್ಲು. ನಾವು ಏನಾಯಿತು ಶಾರದಾ ಅಂತ ಅಂಜು ನಾವು ಮಾತಾಡ್ಸಕ್ಕೆ ಬಂದ್ವಿ, ಇದಕ್ಕಿದ್ದಂಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಲು ಅಂತ ಹೇಳಿ ಸುಳ್ಳನ್ನು ಹೇಳ್ತಾರೆ. ಸುಳ್ಳು ಹೇಳಿದ ತಕ್ಷಣ ಅದು ಶಾರದನಿಗೆ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಕೂಡ ಇತ್ತು ಅಂತ ನಮ್ಮ ಶ್ರವಣ್ ಕೂಡ ಹೇಳ್ತಾರೆ. ಸೊ ಏನಂತಂದರೆ, ಆ ಕಡೆ ಭೂಮಿಗೆ ಸತ್ಯ ಹೇಳೋಕ್ಕೂ ಆಗಲಿಲ್ಲ, ಈ ಕಡೆ ಏನಪ್ಪ ಅಂತಂದರೆ ನಮ್ಮ ಶಾರದಮ್ಮನಿಗೂ ಸತ್ಯ ಹೇಳೋಕ್ಕಾಗಲಿಲ್ಲ. ಇಲ್ಲಿ ಮತ್ತೆ ವಿನ್ ಆಗಿರೋದು ಯಾರು? ದೇವಯಾನಿನೇ ಗೆದ್ಲು ಅಂತಲೇ ಹೇಳ್ಬೋದು. ಆದರೆ ಶಾರದನಿಗೆ ಮಗಳು ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಅನ್ನೋದು ಮಾತ್ರ ಈ ದೇವಯಾನಿಗೆ ಅರ್ಥ ಆಗಿದೆ. ಶಾರದಾ ಖಂಡಿತ ಬಿಡೋದಿಲ್ಲ, ಭೂಮಿ ತಂಟೆಗೆ ಬಿದ್ದರೆ ನನ್ನನ್ನು ಮಾತ್ರ ಮುಗಿಸ್ತಾಳೆ ಅನ್ನೋದು ಕನ್ಫರ್ಮ್. ಸೊ ಇಷ್ಟ ಆಯಿತು. ಆದರೆ ಇಲ್ಲಿ ದೇವಯಾನಿ ಬಣ್ಣ ಬಯಲಾಗುತ್ತೆ ಅಂತ ಅಂದ್ಕೊಂಡ್ವಿ. ಶಾರದಾ ಭೂಮಿ ಅಂತ ಹೇಳಿದ್ಲು, ಇವಳೇ ನನ್ನ ಸಾಯಿಸಿರೋದು ಅಂತ ಹೇಳ್ತಾಳೆ ಅಂತ ಅಂದ್ಕೊಂಡ್ವಿ. ಬಟ್ ಅದು ಆಗಲಿಲ್ಲ. ಈ ಕಡೆ ಭೂಮಿ ಕೂಡ ರಾಮ್ ಅವರಿಗೆ ಸತ್ಯ ಹೇಳಿಲ್ಲ. ಕೊನೆಗೂ ಕೂಡ, ನೋಡು ಭೂಮಿ, ನೀವನ್ನ ಚೆನ್ನಾಗಿ ನೋಡ್ಕೋಬೇಕು ಶಾರದನ ಅಂತ ಹೇಳ್ತಾರೆ. ಇಲ್ಲ ದೊಡ್ಡ ಸಾಹೇಬ್ರೆ, ನನಗಿಂತ ನಿಮ್ಮ ಅವಶ್ಯಕತೆನೇ ಜಾಸ್ತಿ ಇದೆ, ನಾನು ಮನೆ ಬಿಟ್ಟು ಹೊರಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ಭೂಮಿ ಮನೆ ಬಿಟ್ಟು ಹೋಗ್ತಾಳ? ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.